Dear students, in this video I am going to explain you what is blog writing. Shall begin with the definition of blog writing. Blog writing is the process of creating and publishing articles, posts or entries on a blog. ಆರ್ಟಿಕಲ್ಗಳನ್ನ ಪೋಸ್ಟ್ಗಳನ್ನ ಅಥವಾ ಏನಾದರೂ ದಾಖಲೆಗಳನ್ನ ಬ್ಲಾಗ್ನಲ್ಲಿ ಬರೆಯುವುದನ್ನ ನಾವು ಬ್ಲಾಗ್ ರೈಟಿಂಗ್ ಅಂತ ಹೇಳ್ತೀವಿ. ಇಟ್ಸ್ ಅ ಕೈಂಡ್ ಆಫ್ ಆನ್ಲೈನ್ ಜರ್ನಲ್ ಆರ್ ಅ ಡೈರಿ. ಬ್ಲಾಗ್ ರೈಟಿಂಗ್ ಅನ್ನೋದು ಕೈಂಡ್ ಆಫ್ ಆನ್ಲೈನ್ ಜರ್ನಲ್ ಆರ್ ಅ ಡೈರಿ. ಇಟ್ ಕ್ಯಾನ್ ಬಿ ಫಾರ್ಮಲ್ ಆರ್ ಇನ್ಫಾರ್ಮಲ್. ಔಪಚಾರಿಕ ಅಥವಾ ಅನೌಪಚಾರಿಕ ವಿಷಯಗಳನ್ನು ಕುರಿತು ಬ್ಲಾಗ್ ಅನ್ನ ಬರೆಯಲಾಗ್ತದೆ. ಇಟ್ ಈಸ್ ಡಿಪೆಂಡಿಂಗ್ ಆನ್ ದಿ ಇಂಟೆಂಡೆಡ್ ಆಡಿಯನ್ಸ್ ಅಂಡ್ ಪರ್ಪಸ್ ಆಫ್ ದ ಬ್ಲಾಗ್. ಯಾರನ್ನ ಉದ್ದೇಶಿಸಿ ಬರಿತಾ ಇದ್ದೀವಿ ಮತ್ತು ಯಾವ ಉದ್ದೇಶಕ್ಕಾಗಿ ಯಾವ ವಿಷಯವನ್ನು ಕುರಿತು ಬರ್ತಾ ಇದ್ದೀವಿ ಅನ್ನೋದು ಬ್ಲಾಗ್ನಲ್ಲಿ ಮುಖ್ಯವಾಗುತ್ತೆ. ಬ್ಲಾಗ್ ರೈಟಿಂಗ್ ಟಿಪಿಕಲಿ ಇನ್ವಾಲ್ವ್ಸ್ ಚೂಸಿಂಗ್ ಎ ಟಾಪಿಕ್ ಆರ್ ಥೀಮ್ ಟು ರೈಟ್ ಅಬೌಟ್. ನಾವು ಬ್ಲಾಗ್ ಬರಿಬೇಕಾದ್ರೆ ಒಂದು ವಿಷಯವನ್ನ ಮತ್ತು ವಸ್ತುವನ್ನ ಆಯ್ದುಕೊಳ್ಬೇಕಾಗ್ತದೆ. And you need to research and gather information on the topic that you are going to write a blog. ಬ್ಲಾಗ್ ಅನ್ನ ಬರೆಯೋದಕ್ಕೆ ಆಯ್ದುಕೊಂಡ ವಿಷಯವನ್ನ ಕುರಿತು ನಾವು ಸಂಶೋಧನೆಯನ್ನ ಮಾಡಬೇಕಾಗ್ತದೆ ಮತ್ತು ಮಾಹಿತಿಯನ್ನ ಕಲೆಕ್ಟ್ ಮಾಡಬೇಕಾಗ್ತದೆ, ಮಾಹಿತಿಯನ್ನು ಸಂಗ್ರಹಿಸಬೇಕಾಗ್ತದೆ. ರೈಟಿಂಗ್ ಎಂಗೇಜಿಂಗ್ ಅಂಡ್ ಇನ್ಫಾರ್ಮೇಟಿವ್ ಕಂಟೆಂಟ್. ವಿ ನೀಡ್ ಟು ರೈಟ್ ಕಂಟೆಂಟ್ ದಟ್ ಈಸ್ ಎಂಗೇಜಿಂಗ್ ಅಂಡ್ ಇನ್ಫಾರ್ಮೇಟಿವ್. ಓದುಗರನ್ನ ತೊಡಗಿಸಿಕೊಳ್ಳುವಂತಹ ಮತ್ತು ಮಾಹಿತಿ ನೀಡುವಂತಹ ಬರವಣಿಗೆಯನ್ನ ಬ್ಲಾಗ್ನಲ್ಲಿ ಕಾಣ್ತೇವೆ. ಆಪ್ಟಿಮೈಸಿಂಗ್ ದ ಕಾಂಟೆಂಟ್ ವಿತ್ ರೆಲೆವೆಂಟ್ ಕೀವರ್ಡ್ಸ್. ನಮ್ಮ ಕಂಟೆಂಟ್ನಲ್ಲಿ ರೆಲೆವೆಂಟ್ ಕೀವರ್ಡ್ಸ್, ಅಗತ್ಯವಿರ್ತಕ್ಕಂಥ ಪ್ರಮುಖ ಪದಗಳನ್ನ ನಾವು ಅಲ್ಲಿ ಪರಿಚಯಿಸಿರಬೇಕು, ಪದಗಳನ್ನು ಬಳಸಬೇಕು. ಹಾಗಿದ್ರೆ ಈ ಬ್ಲಾಗ್ ಅನ್ನು ಹುಡುಕುವವರಿಗೆ ಸರಳವಾಗಿರುತ್ತೆ. ಅದಕ್ಕೆ ನಾವು ಹೇಳ್ತೀವಿ ಕೀವರ್ಡ್ಸ್ ಅಂತ. ಮುಖ್ಯವಾಗಿರ್ತಕ್ಕಂಥ ನಮ್ಮ ಆರ್ಟಿಕಲ್ ಅಲ್ಲಿ, ನಮ್ಮ ಬ್ಲಾಗ್ ನಲ್ಲಿ ಪ್ರಮುಖವಾಗಿರುವ ಪದಗಳನ್ನ ಕೀವರ್ಡ್ಸ್ ಅಂತ ನಾವು ಕೊಟ್ರೆ ಇಟ್ ಶುಡ್ ಬಿ ಈಸಿಯರ್ ಫಾರ್ ದೋಸ್ ಹೂ ಸರ್ಚ್ ದ ಟಾಪಿಕ್. Editing and proofreading. We need to edit and proofread before publishing it. Then it can serve various purpose. ಬ್ಲಾಗ್ ರೈಟಿಂಗ್ ಅನ್ನೋದು ಹಲವಾರು ಉದ್ದೇಶಗಳಿಗೆ ಬಳಕೆ ಆಗ್ತದೆ. ಇಟ್ ಈಸ್ ಸಮ್ ಟೈಮ್ ಈಸ್ ಫಾರ್ ಶೇರಿಂಗ್ ಅವರ್ ಪರ್ಸನಲ್ ಎಕ್ಸ್ಪೀರಿಯನ್ಸಸ್ ಅಂಡ್ ಸ್ಟೋರೀಸ್. ನಮ್ಮ ವೈಯಕ್ತಿಕ ಅನುಭವಗಳನ್ನ ಮತ್ತು ಕಥೆಗಳನ್ನ ಹೇಳಿಕೊಳ್ಳುವುದಕ್ಕೆ ಬ್ಲಾಗ್ ಅನ್ನ ಬರೀತೀವಿ. ಪ್ರೊವೈಡಿಂಗ್ ಎಕ್ಸ್ಪರ್ಟೈಸ್ ಅಂಡ್ ನಾಲೆಜ್ ಆನ್ ಅ ಸ್ಪೆಸಿಫಿಕ್ ಟಾಪಿಕ್. ಒಂದು ನಿಖರವಾಗಿರ್ತಕ್ಕಂಥ ನಿರ್ದಿಷ್ಟವಾಗಿರುವ ವಿಷಯದ ಕುರಿತು ಎಕ್ಸ್ಪರ್ಟೈಸ್, ನಮ್ಮ ನಾಲೆಜ್ ಅನ್ನ ಮತ್ತು ನಮ್ಮ ಆ ವಿಷಯದ ಕುರಿತಾದ ಜ್ಞಾನವನ್ನ ಶೇರ್ ಮಾಡೋದಕ್ಕೆ, ಹೇಳ್ಕೊಳ್ಳೋದಕ್ಕೆ ನಾವು ಬ್ಲಾಗ್ ಅನ್ನ ಬರೀತೀವಿ. ನಮ್ಮ ಉತ್ಕೃಷ್ಟತೆಯನ್ನ, ಎಕ್ಸ್ಪರ್ಟೈಸ್ ಅನ್ನ, ನಮ್ಮ ತಜ್ಞತೆಯನ್ನ, ಯಾವ ವಿಷಯದಲ್ಲಿ ನಾವು ತಜ್ಞರಾಗಿರ್ತೇವೆ, ಯಾವ ವಿಷಯದಲ್ಲಿ ನಮಗೆ ಜ್ಞಾನವಿರ್ತದೆ ಅದನ್ನ ಹೇಳೋದಕ್ಕೆ ಅಥವಾ ಅದನ್ನ ಶೇರ್ ಮಾಡೋದಕ್ಕೆ ಬ್ಲಾಗ್ ಅನ್ನ. ಪ್ರಮೋಟಿಂಗ್ ಪ್ರಾಡಕ್ಟ್ಸ್ ಆರ್ ಸರ್ವಿಸಸ್. ಕೆಲವೊಮ್ಮೆ ಬಿಸ್ನೆಸ್ ನಲ್ಲಿ ಪ್ರಮೋಟಿಂಗ್ ಪ್ರಾಡಕ್ಟ್ಗಳನ್ನು, ನಾವು ಉತ್ಪಾದನೆ ಮಾಡಿರ್ತಕ್ಕಂಥ ವಸ್ತುಗಳನ್ನ, ಎಲೆಕ್ಟ್ರಾನಿಕ್ ಡಿವೈಸಸ್ ಇರ್ಬೋದು, ಬಟ್ಟೆಗಳಿರ್ಬೋದು, ಮತ್ತೊಂದಿರ್ಬೋದು, ಅವುಗಳನ್ನ ಪ್ರಮೋಟ್ ಮಾಡೋದಕ್ಕೆ ಅಥವಾ ಸೇವೆಯನ್ನ ಪ್ರಮೋಟ್ ಮಾಡೋದಕ್ಕೆ, ವಾಟ್ ಸರ್ವಿಸ್ ದಟ್ ವಿ ಆರ್ ಗೋಯಿಂಗ್ ಟು ಪ್ರೊವೈಡ್, ಆ ಬಗ್ಗೆ ಮಾಹಿತಿಯನ್ನು ಸಹಿತ ನಾವು ಬ್ಲಾಗ್ ರೈಟಿಂಗ್ ನಲ್ಲಿ ಕೊಡಬಹುದು. ಇಟ್ ಈಸ್ ಸಮ್ ಟೈಮ್ ಯೂಸ್ ಟು ಬಿಲ್ಡ್ ಅ ಕಮ್ಯುನಿಟಿ ಆರ್ ಆಡಿಯನ್ಸ್. ಒಂದು ಸಮುದಾಯವನ್ನು ಸೃಷ್ಟಿ ಮಾಡೋದಕ್ಕೆ, ಒಂದು ಆಡಿಯನ್ಸ್ ಗಳಿಗೆ ರೀಚ್ ಆಗೋದಕ್ಕಾಗಿ ಬ್ಲಾಗ್ ಗಳನ್ನ ಜನ ಬರೀತಾ ಹೋಗ್ತಾರೆ. ಎಸ್ಟಾಬ್ಲಿಷಿಂಗ್ ಥಾಟ್ ಲೀಡರ್ಶಿಪ್. ಬ್ಲಾಗ್ ಬರೆಯೋದ್ರ ಮೂಲಕ ಯು ಕ್ಯಾನ್ ಬಿಕಮ್ ಅ ಥಾಟ್ ಲೀಡರ್. ವಿಚಾರಗಳಲ್ಲಿ ನೀವು ನಾಯಕರಾಗಬಹುದು, ಹೊಸ ಹೊಸ ವಿಷಯಗಳನ್ನು ಜನರಿಗೆ ತಲುಪಿಸಬಹುದು ಅಂತ. ಸಮ್ ಕಾಮನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಬ್ಲಾಗ್ ರೈಟಿಂಗ್ ಇನ್ಕ್ಲೂಡ್ ದ ಲ್ಯಾಂಗ್ವೇಜ್ ಆಫ್ ದ ಬ್ಲಾಗ್ ಶುಡ್ ಬಿ ಕ್ಲಿಯರ್ ಅಂಡ್ ಕನ್ಸೈಸ್. ನಮ್ಮ ಭಾಷೆ ಸ್ಪಷ್ಟವಾಗಿರಬೇಕು ಮತ್ತು ಕನ್ಸೈಸ್ ಆಗಿರ್ಬೇಕು. ಅಂದ್ರೆ ಭಾಷೆ ನಿಖರವಾಗಿರ್ಬೇಕು ಅಂತ. ಕಡಿಮೆ ವ್ಯಾಪ್ತಿಯಲ್ಲಿ ಹೆಚ್ಚು ಮಾಹಿತಿಯನ್ನು ಹೇಳುವಂತ ಬ್ಲಾಗ್ ಗಳನ್ನ ನಾವು ಬರೀಬೇಕಾಗಿರುತ್ತೆ. ಮತ್ತು ಹೆಡ್ಲೈನ್ಗಳು ಶುಡ್ ಬಿ ಎಂಗೇಜಿಂಗ್ ಅಂಡ್ ಇಂಟ್ರೊಡಕ್ಷನ್ಸ್. ಎಂಗೇಜಿಂಗ್ ಹೆಡ್ಲೈನ್ ಅಂಡ್ ಇಂಟ್ರೊಡಕ್ಷನ್ಸ್ ಆರ್ ಇಂಪಾರ್ಟೆಂಟ್. ಬ್ಲಾಗ್ಗೆ ನಾವು ಕೊಡುವಂತಹ ಟೈಟಲ್ ಬಹಳ ಮುಖ್ಯವಾಗುತ್ತೆ ಮತ್ತು ಅದರ ಪರಿಚಯ ಸಹಿತ ಪ್ರಮುಖವಾಗುತ್ತೆ. ಹಾಗಾಗಿ ಆ ವಿಷಯಗಳ ಬಗ್ಗೆ ಗಮನ ಕೊಡಬೇಕಾಗ್ತದೆ. ವೆಲ್ ಸ್ಟ್ರಕ್ಚರ್ಡ್ ಅಂಡ್ ಆರ್ಗನೈಸ್ ಕಂಟೆಂಟ್ ಯಾವಾಗಲೂ ವೆಲ್ ಸ್ಟ್ರಕ್ಚರ್ಡ್ ಆಗಿರ್ಬೇಕು, ಉತ್ತಮವಾಗಿ ಅದನ್ನ ನಾವು ರಚನೆ ಮಾಡಿರ್ಬೇಕಾಗ್ತದೆ ಮತ್ತು ಅದನ್ನ ಆರ್ಗನೈಸ್ ಮಾಡಿರ್ಬೇಕಾಗ್ತದೆ. ಅಗತ್ಯವಿದ್ದಲ್ಲಿ ನಾವು ವಿಜುವಲ್ಸ್ ಅನ್ನ, ಇಮೇಜಸ್ ಗಳನ್ನ ಬಳಸಬಹುದು. ಮತ್ತು ಈ ಬ್ಲಾಗ್ ಅನ್ನ ನಾವು ಕಾನ್ಸ್ಟೆಂಟ್ ಆಗಿ ಅಪ್ಡೇಟ್ ಮಾಡ್ತಾ ಇದ್ರೆ ಮಾತ್ರ ನಮ್ಮ ಓದುಗರು, ನಮ್ಮ ಫಾಲೋವರ್ಸ್ ಬ್ಲಾಗ್ ಗಳನ್ನ ಓದ್ತಾರೆ. ಹಾಗಾಗಿ ಬ್ಲಾಗ್ ಅನ್ನೋದು ಒಂದು ಕ್ರಿಯೇಟಿವ್ ರೈಟಿಂಗ್ ಅನ್ನ ಕುರಿತಾಗಿರ್ಬೋದು, ಫುಡ್ ಅನ್ನ ಕುರಿತಾಗಿರ್ಬೋದು, ಫ್ಯಾಷನ್ ಅನ್ನ ಕುರಿತಾಗಿ, ಟೆಕ್ನಾಲಜಿಯನ್ನ ಕುರಿತಾಗಿ, ಅಥವಾ ಹಲವಾರು ವಿಷಯಗಳ ಈ ತರದ ಎಜುಕೇಶನ್ ಕುರಿತಾಗಿ, ಬಿಸ್ನೆಸ್ ಅನ್ನ ಕುರಿತಾಗಿ ಜನಗಳು ಸ್ವತಂತ್ರವಾಗಿ ಬ್ಲಾಗ್ ಗಳನ್ನ ಬರೀತಾ ಹೋಗ್ತಾರೆ. ದೇರ್ ಇಸ್ ನೋ sometime any limit for you. You can write on any topic. You can write on any topic. You can write in any manner. It's not actually kind of a research
ನಾವಿಲ್ಲಿ ವೈಯಕ್ತಿಕ ಅನುಭವಗಳನ್ನು ಸಹಿತ ಹೇಳ್ಬಹುದಾಗಿರುವುದರಿಂದ ಬ್ಲಾಗ್ ಅನ್ನೋದು ನಮ್ಮ ಸೃಜನಶೀಲ ಬರವಣಿಗೆಗೆ ಒಂದು ಕ್ಯಾನ್ವಾಸ್ ಇದ್ದ ಹಾಗೆ, ಸೃಜನಶೀಲ ಬರವಣಿಗೆಗೆ ಒಂದು ವೇದಿಕೆಯನ್ನ ಸೃಷ್ಟಿ ಮಾಡಿಕೊಡ್ತದೆ. ಹಾಗಾಗಿ ಬ್ಲಾಗ್ ರೈಟಿಂಗ್ ಇದನ್ನ ಹೆಚ್ಚು ಜನಗಳು ಇತ್ತೀಚೆಗೆ ಬಳಸ್ತಾ ಇದ್ದಾರೆ. ಯು ಆಲ್ಸೋ ಮೈಟ್ ಹ್ಯಾವ್ ರೆಡ್ ಮೆನಿ ಬ್ಲಾಗ್ಸ್ ಆಲ್ರೆಡಿ ಬೈ ನಾವು. ಇನ್ ದಿ ಎಕ್ಸಾಮಿನೇಷನ್ ದೇ ಆರ್ ಗೋಯಿಂಗ್ ಟು ಆಸ್ಕ್ ಯು ಟು ರೈಟ್ ಸಮಥಿಂಗ್ ಆನ್ ಸಮ್ ಟಾಪಿಕ್. ಯಾವುದೋ ವಿಷಯವನ್ನು ಕೊಟ್ಟು ಇದ್ರ ಬಗ್ಗೆ ಬ್ಲಾಗ್ ರೈಟಿಂಗ್ ನ ಮಾಡ್ರಿ ಅಂತ ಹೇಳ್ಬೋದು. ಸೊ ಐ ಥಿಂಕ್ ದಿಸ್ ಈಸ್ enough introduction regarding blog writing. Thank you for listening.